ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕ ರಾಜ್ಯದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ದಿನಕ್ಕೊಂದರಂತೆ ಪೊಲಿಟಿಕಲ್ ಡೆವಲಪ್ಮೆಂಟ್ ನಡೀತಾನೆ ಇದೆ. ಮೊದಲನೇದಾಗಿ ಸ್ಟಾರ್ಟ್ ಆಗಿದ್ದು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಆಗ್ತಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಅಕ್ಟೋಬರ್ 31ರ ತನಕ ಕಾಂಗ್ರೆಸ್ ಹೈಕಮಾಂಡ್ಗೆ ಡೆಡ್ಲೈನ್ ಅನ್ನು ನೀಡಿದ್ದಾರೆ. ಅಷ್ಟರ ಒಳಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಬೇಕು, ಅದಾದ ನಂತರ ಮುಖ್ಯಮಂತ್ರಿಯ ಪಟ್ಟಕ್ಕೆ ನನ್ನನ್ನು ನೇಮಿಸಬೇಕು ಎನ್ನುವ ದೊಡ್ಡದಾದ ಡೆಡ್ಲೈನ್ ಕೊಟ್ಟ ವಿಷಯ ಈಗಾಗಲೇ ದೊಡ್ಡದಾಗಿ ಸುದ್ದಿ ಆಗಿತ್ತು ಕೂಡ. ಅದಾದ ನಂತರ ಬಿಜೆಪಿಯಲ್ಲೂ ಕೂಡ ವಿಜೇಂದ್ರ ಮತ್ತು ಯತ್ನಾಳ್ ಬಣಗಳ ನಡುವೆ ಈ ಬಣ ಬಡಿದಾಟ ಜೋರಾದಾಗ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಯಿತು. ಅದೊಂದು ಕೇಸು. ಈ ನಡುವೆ ವಿಧಾನಸಭೆಯಲ್ಲಿ ರಾಜಣ್ಣನವರು ತನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎನ್ನುವ ಗಂಭೀರವಾದ ಆರೋಪವನ್ನು ಮಾಡಿದ್ರು. ಜೊತೆಗೆ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಗೂಬೆಯನ್ನು ಕೂರಿಸಿದ್ರು. ಇದರ ನಡುವೆ ತಾನೇನು ಕಡಿಮೆ ಇಲ್ಲ ಅನ್ನುವಂತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಸಂವಿಧಾನ ಬದಲಾಗತ್ತೆ ಎನ್ನುವ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಇಡೀ ರಾಷ್ಟ್ರದಾದ್ಯಂತ ಕುತೂಹಲಕ್ಕೆ ಮತ್ತು ಸುದ್ದಿಯಾಗುವಂತೆ ನೋಡಿಕೊಂಡ್ರು. ಇವೆಲ್ಲದರ ಮಧ್ಯೆ ಖರ್ಗೆ ಅವರು ಓಡೋಡಿ ಬಂದು ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದು ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಈ ಹೇಳಿಕೆ, ರಾಜಣ್ಣವರ ಈ ಹೇಳಿಕೆ ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ಈ ನಡುವೆ ಮತ್ತೊಂದು ಡೆವಲಪ್ಮೆಂಟ್ ಎನ್ನುವಂತೆ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಕೆ.ಎನ್. ರಾಜಣ್ಣನವರ ಪರವಾಗಿ ಲಾಬಿ ಮಾಡಲಿಕ್ಕೆ ದೆಹಲಿಯಲ್ಲಿ ಕೂತು ದೊಡ್ಡದಾದಂಥ ಕಾರ್ಯತಂತ್ರವನ್ನು ರೂಪಿಸ್ತಾನೆ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಮುಖಂಡರಾದಂಥ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಸಚಿವರಾದಂಥ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರಾದಂಥ ಕುಮಾರಸ್ವಾಮಿಯವರ ಜೊತೆಗೆ ಊಟವನ್ನು ಸವಿದು ದೊಡ್ಡದಾದಂಥ ರಣತಂತ್ರವನ್ನು ಹಣಿತಾ ಇದ್ರು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಜೊತೆ ಮೀಟಿಂಗ್ ಮಾಡಿದ ನಂತರ ದೇವೇಗೌಡ ಅವರ ಜೊತೆಗೂ ಕೂಡ ಒಂದು ಮೀಟಿಂಗ್ ಅನ್ನು ಮಾಡಿಕೊಂಡು ದೊಡ್ಡದಾದ ಪ್ಲಾನ್ ಅನ್ನು ಹಣಿದು ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ಏನಾದರೂ ಮಾಡಿ ಸಿಬಿಐಗೆ ವಹಿಸುವಂತೆ, ಸಿಬಿಐಗೆ ಕೊಡುವಂತೆ ನೋಡಿಕೊಳ್ಳೋ ದೃಷ್ಟಿಯಲ್ಲಿ ಯಾವೆಲ್ಲ ಕಾರ್ಯತಂತ್ರವನ್ನು ಮಾಡಬೇಕು ಎನ್ನುವುದನ್ನು ಪ್ಲಾನ್ ಮಾಡಿ ಬ್ಲೂ ಪ್ರಿಂಟ್ ಹಾಕಿ ಈಗ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಅವರು ತನಗೆ ಯಾವುದು ಸಂಬಂಧವೇ ಇಲ್ಲ, ನೀವೇನಾದರೂ ಆರೋಪವನ್ನು ಮಾಡಿಕೊಳ್ಳಿ, ನನ್ನ ಪ್ಲಾನ್ ಇದೆಯಲ್ಲ ಅದು ಅಕ್ಟೋಬರ್ 31ಕ್ಕೆ ನನ್ನ ಡೆಡ್ಲೈನ್ ಮುಗಿಯುತ್ತೆ, ನಾನು ಕೊಟ್ಟಂತ ಡೆಡ್ಲೈನ್ ಮುಗಿಯುತ್ತೆ. ಅದಾದ ನಂತರ ನಾನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದಬೇಕು ಎನ್ನುವ ನೇರವಾದ ಮನವಿ ಇದೆಯಲ್ಲ, ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಿನ್ನೆ ನಡೆದಂಥ ಎಐಸಿಸಿಯ ಈ ಡಿಸಿಸಿ ಮೀಟಿಂಗ್ ಇದೆಯಲ್ಲ, ಅಂದರೆ ಇಡೀ ಭಾರತದ ಯಾವೆಲ್ಲ ಜಿಲ್ಲೆಗಳ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಪ್ರೆಸಿಡೆಂಟ್ಗಳ ಮೀಟಿಂಗ್ ನಿನ್ನೆ ಇಂದಿರಾ ಭವನದಲ್ಲಿ ನಡೆದಿತ್ತು. ಅದರಲ್ಲಿ ಕಾಂಗ್ರೆಸ್ನ ಘಟಾನುಘಟಿಗಳೇ ಭಾಗವಹಿಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ನೇತೃತ್ವವನ್ನು ವಹಿಸಿದ್ರೆ ವಿರೋಧ ಪಕ್ಷದ ನಾಯಕರಾದಂಥ ಮತ್ತು ಮುಂದಿನ ಪ್ರಧಾನಿ ಆಗ್ತಾರೆ ಎನ್ನುವಂಥ ಒಂದು ಊಹೆಯನ್ನು ಇಟ್ಕೊಂಡಿರುವ ಕಾಂಗ್ರೆಸ್ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ರು. ಕಪಿಲ್ ಸಿಬಲ್ ಅವರಿದ್ರು, ಸುರ್ಜೇವಾಲಾ ಅವರಿದ್ರು, ಕೆ.ಸಿ. ವೇಣುಗೋಪಾಲ್ ಅವರಿದ್ರು, ಹೀಗೆ ಅನೇಕರು ಇದ್ರು. ಜೊತೆಗೆ ಕರ್ನಾಟಕದ ಮೇಧಾವಿ ಅಥವಾ ಮುಂದಿನ ಮುಖ್ಯಮಂತ್ರಿ ಎನ್ನುವ ಒಂದು ಕನಸನ್ನು ಕಾಣ್ತಾ ಇರುವಂಥ ಶಿವಕುಮಾರ್ ಅವರು ಕೂಡ ಆ ಮೀಟಿಂಗ್ನಲ್ಲಿದ್ದರು. ಕರ್ನಾಟಕದ 28 ಜಿಲ್ಲೆಗಳ ಕಾಂಗ್ರೆಸ್ ಮುಖಂಡರು ಕೂಡ, ಅಂದರೆ ಡಿಸ್ಟಿಕ್ ಇನ್ಚಾರ್ಜ್ ಕೂಡ ಇದ್ದರು. ಡಿಸ್ಟಿಕ್ ಇನ್ಚಾರ್ಜ್ ಅಂದರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆ ಮೀಟಿಂಗ್ನಲ್ಲಿ ಭಾಗವಹಿಸಿದ್ರು. ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಕಡೆ ಮುಖ್ಯಮಂತ್ರಿಯಾಗಿ ಅಕ್ಟೋಬರ್ ವೇಳೆಗೆ ಅಥವಾ ನವೆಂಬರ್ ಮೊದಲ ವಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವುದು ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಡೇಟ್ ಕೂಡ ಸದ್ಯದಲ್ಲೇ ತಿಳಿದು ಬರುತ್ತೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾದಂಥ ಎಐಸಿಸಿ ಅಧ್ಯಕ್ಷರಾದಂಥ ಖರ್ಗೆ ಅವರಿಗೆ ನೇರವಾಗಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಆ ಒಪ್ಪಂದದ ಬಗ್ಗೆ ನಾನು ಹೇಳ್ತೇನೆ ಮತ್ತೊಂದು ಒಪ್ಪಂದ ಆಗಿದೆ ಅಂತ. ಈ ಹಿಂದೆ ಒಂದು ಒಪ್ಪಂದ ಆಗಿತ್ತು. ಯಾವಾಗ 2023ರಲ್ಲಿ ಕಾಂಗ್ರೆಸ್ ಈ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ದೊಡ್ಡದಾದ ಬಹುಮತವನ್ನ 136 ಸೀಟನ್ನು ಗೆದ್ದಿತ್ತು. ಆವಾಗಲೇ ಮುಖ್ಯಮಂತ್ರಿ ತಾನಾಗಬೇಕು ಎನ್ನುವ ಇಬ್ಬರ ಬಣಗಳ ಬಡಿದಾಟ, ಅಂದರೆ ಸಿದ್ದರಾಮಯ್ಯನವರು ನನ್ನ ನೇತೃತ್ವದಲ್ಲಿ ನನ್ನ ಈ ಮುಖವನ್ನು ಇಟ್ಕೊಂಡು ನಾನು ಎಲೆಕ್ಷನ್ ಅನ್ನು ಗೆದ್ದು ಬಂದಿದ್ದೇನೆ ಎನ್ನುವ ವಾದವನ್ನು ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದಿಟ್ಟರೆ, ಅದಕ್ಕೆ ತದ್ವಿರುದ್ಧವಾದ ವಾದವನ್ನು ಡಿ.ಕೆ. ಶಿವಕುಮಾರ್ ಅವರು ಮುಂದಿಡ್ತಾರೆ. ನನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯಲ್ಲಿ ಸಂಘಟನೆ ಮಾಡಿ ಕೆಲವೊಬ್ಬರಿಗೆ ಟಿಕೆಟ್ ಅನ್ನು ಕೊಟ್ಟು ಆ ಎಲ್ಲರೂ ಕೂಡ ಗೆದ್ದು ಬಂದಿದ್ದಾರೆ. ಜೊತೆಗೆ ಗ್ಯಾರಂಟಿಯ ಯೋಜನೆಗಳನ್ನು
ಕಾರ್ಯರೂಪಕ್ಕೆ ತರುವಲ್ಲಿ ಮತ್ತು ಆ ಪ್ಲಾನ್ ಅನ್ನು ಹಾಕುವುದರಲ್ಲಿ ನನ್ನ ಪ್ಲಾನ್ ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ 136 ಸೀಟನ್ನು ಗೆಲ್ಲಿಕ್ಕೆ ನನ್ನದು ಕೂಡ ಒಂದು ದೊಡ್ಡದಾದ ಕೈ ಇದೆ, ನನ್ನದು ಕೂಡ ಪ್ರಯತ್ನ ಇದೆ ಎನ್ನುವ ನಿಟ್ಟಿನಲ್ಲಿ ತಮ್ಮ ವಾದವನ್ನು ಮಂಡನೆ ಮಾಡಿದ ನಂತರ ಬರೋಬ್ಬರಿ 15 ದಿನಗಳ ನಂತರ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಪ್ರಕಾರ ಮೊದಲ 2.5 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯನವರು ಇಳಿದ ನಂತರ 2.5 ವರ್ಷಗಳ ಆ ಮುಖ್ಯ ಅವಧಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರೆ ಎನ್ನುವ ಒಪ್ಪಂದ ಆಗಿತ್ತು. ಇದು 30-30 ಒಪ್ಪಂದ ಆಗಿತ್ತು. ಆ ಒಪ್ಪಂದಕ್ಕೆ ಸಹಿ ಹಾಕಿದವರು, ಆ ಒಪ್ಪಂದವನ್ನ ಯಾರು ಮುಂದೆ ಮಾಡಿದ್ರು ಅಂದ್ರೆ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ಕೆ.ಸಿ. ವೇಣುಗೋಪಾಲ್ ಅವರು ಇರ್ತಾರೆ ಮತ್ತು ಸಿದ್ದರಾಮಯ್ಯನವರು ಇರ್ತಾರೆ. ಜೊತೆಗೆ ಕರ್ನಾಟಕದ ಉಸ್ತುವಾರಿ ಆಗಿರುವಂತ ಸುರ್ಜೇವಾಲಾ ಅವರು ಕೂಡ ಇರ್ತಾರೆ. ಈ 5 ಮಧ್ಯೆ ಆದಂತ ಒಂದು ಒಪ್ಪಂದಕ್ಕೆ ಈಗ ಕಾಲು ಸನ್ನಿಹಿತವಾಗಿದೆ. ಕರ್ನಾಟಕದಲ್ಲಿ ಏನೇ ಆಗಲಿ, ಕರ್ನಾಟಕದಲ್ಲಿ ನನ್ನ ವಿರುದ್ಧ ಏನೇ ಪಿತೂರಿ ಮಾಡಿದ್ರು ಕೂಡ ಐ ಡೋಂಟ್ ಕೇರ್ ಅಥವಾ ಐ ಡೋಂಟ್ ಬಾದರ್ ಅಬೌಟ್ ಇಟ್ ಅಂತ ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದೊಂದೇ ಹೆಜ್ಜೆಯನ್ನು ಇಟ್ಟು ಏನೆಲ್ಲ ಮಾಡಬೇಕು ಅಥವಾ ಈಗ ಕಾಲ ಸನ್ನಿಹಿತವಾಗಿದೆ ಅದಕ್ಕೆ ಪೂರಕ ವ್ಯವಸ್ಥೆಯನ್ನು ಏನೆಲ್ಲ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಶಿವಕುಮಾರ್ ಅವರು ಒಂದೊಂದೇ ಹೆಜ್ಜೆಯನ್ನು ಇಟ್ಟು ಈಗ ಮುನ್ನುಗ್ತಾ ಇದ್ದಾರೆ. ಅಕ್ಟೋಬರ್ 31 ಒಳಗೆ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು. ಅದಾದ ನಂತರ ಒಂದೇ ವಾರದಲ್ಲಿ ನವೆಂಬರ್ 14 ಒಳಗೆ ನನ್ನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತೆ ನೀವು ಅವಕಾಶವನ್ನು ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾಗಿದೆ, ಸುರ್ಜೇವಾಲಾ ಅವರಿಗೆ ಹೇಳಿದ್ದಾಗಿದೆ, ಸಿದ್ದರಾಮಯ್ಯನವರಿಗೂ ಕೂಡ ಒಪ್ಪಿಸಿಯಾಗಿದೆ. ಜೊತೆಗೆ ಈ ಎಲ್ಲದಕ್ಕೂ ಕೂಡ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಅದಾದ ನಂತರ ಇದೀಗ 1-to-1 ಮೀಟಿಂಗ್ ಕೂಡ ಖರ್ಗೆ ಅವರ ಜೊತೆ ಆಗಿದೆ. ಜೊತೆಗೆ ಖರ್ಗೆ ಅವರ ಜೊತೆ ಒಂದು ಸೀಕ್ರೆಟ್ ಒಪ್ಪಂದ ಆಗಿದೆ. ಅದು ಯಾವ ಕಾರಣಕ್ಕೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆಗಾಗಲಿ, ಸಿದ್ದರಾಮಯ್ಯನವರ ಜೊತೆಗಾಗಲಿ, ಸುರ್ಜೆ ಅವರ ಜೊತೆಗಾಗಲಿ ಅಥವಾ ಕೆ.ಸಿ. ವೇಣುಗೋಪಾಲ್ ಅವರ ಮಧ್ಯಸ್ಥಿಕೆಯಲ್ಲಿ ಅಲ್ವೇ ಅಲ್ಲ. ಅದು 1-to-1 ಒಪ್ಪಂದ. ಯಾರ ಜೊತೆ ಅಂದ್ರೆ ಅದು ಎಐಸಿಸಿಯ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಒಂದು ಪರ್ಸನಲ್ ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ಎಐಸಿಸಿ ಅಧ್ಯಕ್ಷರಾದಂಥ ಖರ್ಗೆ ಅವರು ಈಗ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಪದವಿಗೆ ಏನೇನು ಬೇಕು, ಮುಖ್ಯಮಂತ್ರಿ ಆಗ್ಲಿಕ್ಕೆ ಏನೆಲ್ಲ ಪೂರಕ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಪೂರಕ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಸ್ವತಃ ತಾವು ರೆಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ರೆಡಿ ಆಗುವಂತೆ ಹೇಳಿದ್ದಾರೆ. ಜೊತೆಗೆ ನವೆಂಬರ್ 20 ಒಳಗಾಗಿ ಅಥವಾ ನವೆಂಬರ್ 14 ಒಳಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮುಹೂರ್ತ ಫಿಕ್ಸ್ ಆಗಿದೆ. ಡೇಟ್ ಒಂದೇ ಬಾಕಿ ಇದೆ. ಕೇಳಿ ಡಿ ಕೆ ಶಿವಕುಮಾರ್ ಅವರು ದೇವರನ್ನ ಅತ್ಯಂತ ನಂಬುವವರು ಮತ್ತು ದೇವಸ್ಥಾನಕ್ಕೆ ಹೋಗಿ ಅಥವಾ ಪೂಜೆಗಳನ್ನ ಪುನಸ್ಕಾರವನ್ನ ಮಾಡುವಂತ ವ್ಯಕ್ತಿ. ಹಾಗಾಗಿ ಅವರಿಗೊಂದು ಡೇಟ್ ಬೇಕಾಗಿದೆ. ರಾಜ್ಗುರು ಅವರ ಹತ್ರ ಹೋಗಿ ಡೇಟ್ ಕೇಳ್ತಾರೆ. ಅಂದ್ರೆ ಅವರ ಗುರುಗಳಾಗಿದ್ದಂತ ರಾಜ್ಗುರು ಅವರ ಹತ್ರ ಡೇಟ್ ಕೇಳಿ ಆ ಡೇಟ್ ಅನ್ನು ಕೂಡ ಡಿ ಕೆ ಶಿವಕುಮಾರ್ ಅವರೇ ಫೈನಲ್ ಮಾಡ್ತಾರೆ. ಅದಾದ ನಂತರ ಆ ಡೇಟ್ಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಪದಗ್ರಹಣವನ್ನ ತಗೊಳ್ತಾರೆ. ಆದರೆ ಈ ಡಿ ಕೆ ಶಿವಕುಮಾರ್ ಮತ್ತು ಖರ್ಗೆ ಅವರ ಜೊತೆ ಆದಂತ ಒಂದು ಸೀಕ್ರೆಟ್ ಮೀಟಿಂಗ್ ಏನಪ್ಪಾ ಅಂದ್ರೆ ಅಲ್ಲಿ ಕುತೂಹಲ ಇದೆ. ಜೊತೆಗೆ ಅಲ್ಲಿ ಟ್ವಿಸ್ಟ್ ಇದೆ. 2028 ವೇಳೆಗಾಗಿ 2028 ವೇಳೆಗೆ ಆ ಸೀಕ್ರೆಟ್ ಓಪನ್ ಆಗುತ್ತೆ. ಜೊತೆಗೆ ಆ ಒಪ್ಪಂದ ಕಾರ್ಯರೂಪಕ್ಕೆ ಬರುತ್ತೆ. ಆ ಒಪ್ಪಂದದ ಪ್ರಕಾರ 2028 ತನಕ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಸರ್ಕಾರ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅಲ್ಲಿ ಯಾವುದೇ ಅಭ್ಯಂತರವಿಲ್ಲ. ಜೊತೆಗೆ ಪದೇ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿದ್ರೆ ಅದು ಕಾಂಗ್ರೆಸ್ಗೆ ಮುಜುಗರವಾಗುತ್ತೆ ಮತ್ತು ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ ಎನ್ನೋ ದೃಷ್ಟಿಯಲ್ಲಿ ಈ ನವೆಂಬರ್ ವೇಳೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಡಿ ಕೆ ಶಿವಕುಮಾರ್ ಅವರು ಮುಂದಿನ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮತ್ತು ಅವರಿಗೆ ಯಾವುದೇ ಅಭ್ಯಂತರವಾಗಲಿ, ತೊಡಕಾಗಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇರುವುದಿಲ್ಲ. ಅದಕ್ಕೆ ಪೂರಕವೆಂಬಂತೆ ಖರ್ಗೆ ಅವರು ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂತ ಬಣಗಳ ಬಡಿದಾಟಕ್ಕೆ ಅವರು ನೇತೃತ್ವವನ್ನು ವಹಿಸಿಕೊಂಡು ಎಲ್ಲವನ್ನ ಶಾಂತ ಮಾಡುವ ರೀತಿಯಲ್ಲಿ ಈಗ ಒಂದು ಒಪ್ಪಂದ ಆಗಿದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತನ್ನ ಬಣವನ್ನ ಯಾರ ಮೇಲೂ ಎತ್ತು ಕಟ್ಟಬಾರದು ಅನ್ನುವ ಒಪ್ಪಂದ ಅಂದ್ರೆ ಮಾತುಕತೆಯಾಗಿದೆ. ಜೊತೆಗೆ ಸಿಎಂ ಆಪ್ತ ಬಣಕ್ಕೂ ಕೂಡ ಖರ್ಗೆ ಅವರ ಸೂಚನೆ ಪ್ರಕಾರ ನೀವು ಸುಮ್ಮನಿರಿ, ಮುಂದೆ ಒಳ್ಳೇದಾಗತ್ತೆ ಅನ್ನೋ ದೃಷ್ಟಿಯಲ್ಲಿ ಎರಡೂ ಬಣಗಳನ್ನ ಅಂದ್ರೆ ಜೊತೆಯಾಗಿ ಕರ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇಬ್ಬರೂ ಕೂಡ ಅಂದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಕಡೆ ಸಿಎಂ ಆಪ್ತ ಬಣವನ್ನ ಶಾಂತಗೊಳಿಸುವ ನಿಟ್ಟಿನಲ್ಲಿ ಎಐಸಿಸಿಯ ಅಧ್ಯಕ್ಷರಾದಂತಹ ಖರ್ಗೆ ಅವರು ಕೂಡ ಒಂದು ಪ್ರಯತ್ನವನ್ನು ಹಾಕಿ 2028 ತನಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅದಾದ ನಂತರ ಇದೆಯಲ್ಲ, ಆಗ ಆ ಒಪ್ಪಂದ ಕಾರ್ಯರೂಪಕ್ಕೆ ಬರುತ್ತೆ. ಅದೇನಂದ್ರೆ ಎಐಸಿಸಿಯ ಅಧ್ಯಕ್ಷರಾದಂಥ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು 2028 ವೇಳೆಗೆ ಏನಾದರೂ ಒಂದು ವೇಳೆ
ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬಂದು ಸರ್ಕಾರ ರಚನೆ ಮಾಡುವಂತ ಒಂದು ಕಾಲ ಸನ್ನಿಹಿತವಾದರೆ ಆವಾಗ ಡಿ ಕೆ ಶಿವಕುಮಾರ್ ಅವರು ತನ್ನ ಪದವಿಯನ್ನು ಬಿಟ್ಟುಕೊಟ್ಟು ಖರ್ಗೆ ಅವರ ಮಗನಾದಂಥ ಮತ್ತು ಈಗ ಅನೇಕರ ಹೀರೋ ಆದಂಥ ಎಡಪಂಥೀಯರ ಮತ್ತು ಚಿಂತಕರ ಹೀರೋ ಆದಂಥ ಮತ್ತು ಅತ್ಯಂತ ಮೇಧಾವಿ ಅಂತ ಗುರುತಿಸಲ್ಪಡುವಂಥ ಪ್ರಿಯಾಂಕ್ ಖರ್ಗೆ ಅವರನ್ನ ಮತ್ತು ತನ್ನ ಮಾತಿನಿಂದಲೇ ಬಿಜೆಪಿಯನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತ ಮತ್ತು ಅಪ್ಪ ಒಂಥರ ಶಾಂತ ರೂಪದಲ್ಲಿ ತನ್ನ ಕಾರ್ಯರೂಪವನ್ನು 11 ಚುನಾವಣೆಯನ್ನು ಗೆದ್ದಿದ್ರೆ, ಈ ಕಡೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ರೋಷಾವೇಶದ ಮಾತುಗಳಿಂದ ಮತ್ತು ಅನೇಕ ರೀತಿಯ ಒಂದು ಹೋರಾಟದಿಂದ 3-4 ಎಲೆಕ್ಷನ್ ಅನ್ನು ಗೆದ್ದಿರ್ತಾರೆ. ಹಾಗಾಗಿ ತಾನು ಮುಖ್ಯಮಂತ್ರಿ ಆಗದಿದ್ರು ಕೂಡ ದಲಿತ ಮುಖಂಡ ಒಬ್ಬ ಮುಖ್ಯಮಂತ್ರಿ ಆಗದಿದ್ರು ಕೂಡ ತನ್ನ ಮಗನಾದಂಥ ಮತ್ತೊಬ್ಬ ದಲಿತ ಯುವ ಮುಖಂಡರಾದಂಥ ಪ್ರಿಯಾಂಕ್ ಖರ್ಗೆ ಅವರು 2028ರ ಚುನಾವಣೆಯಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಬೇಕು ಎನ್ನುವುದು ಡಿ ಕೆ ಶಿವಕುಮಾರ್ ಮತ್ತು ಖರ್ಗೆ ಅವರ ನಡುವೆ ನಡೆದಂಥ ಒಂದು ವೈಯಕ್ತಿಕ ಒಪ್ಪಂದ. ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ಈಗ ನವೆಂಬರ್ 20ರ ಒಳಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಬೇಕಾದ್ರೆ ಬರೆದಿಟ್ಕೊಳ್ಳಿ. ಯಾರು ಏನೇ ಮಾಡಿದ್ರು ಯಾವ ಬಣ ಏನೇ ಹೈಕಮಾಂಡ್ಗೆ ದೂರು ಕೊಟ್ಟರು ಕೂಡ ಹೈಕಮಾಂಡ್ ಡಿ ಕೆ ಶಿ ಅವರ ಪರವಾಗಿ ನಿಲ್ಲತ್ತೆ. ಯಾಕಂದ್ರೆ ಡಿ ಕೆ ಶಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾರಲ್ಲ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಾರೆ. ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಖರ್ಗೆ ಅವರಿಗೆ, ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡದಿದ್ರೂ ಪರವಾಗಿಲ್ಲ, ಆದರೆ ಸಿದ್ದರಾಮಯ್ಯನವರು ಚೇಂಜ್ ಆಗಬೇಕು, ಮುಖ್ಯಮಂತ್ರಿ ಪದವನ್ನು ನಾನು ಬಿಟ್ಟುಕೊಡ್ತೇನೆ, ಆದರೆ ನೀವೇ ಮುಖ್ಯಮಂತ್ರಿ ಆಗಬೇಕು, AICC ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡಿ ಬಂದು ನೀವು ಮುಖ್ಯಮಂತ್ರಿ ಆಗುವ ಇಚ್ಛೆ ಇದ್ರೆ ಅಥವಾ ಆಸೆ ಇದ್ರೆ ನೀವು ಮುಖ್ಯಮಂತ್ರಿ ಆಗಿ, ನಾನು ಅದಕ್ಕೆ ಯಾವುದೇ ತಕರಾರನ್ನು ಕೊಡುವುದಿಲ್ಲ ಅಥವಾ ನಾನು ತಕರಾರನ್ನ ಮಾಡುವುದಿಲ್ಲವೆಂಬ ಒಂದು ಮನವಿಯನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಖರ್ಗೆ ಅವರು ಏನು ಹೇಳ್ತಾರಲ್ಲ ಅದಕ್ಕೆ ಚಾಚು ತಪ್ಪದೆ ಡಿ ಕೆ ಶಿವಕುಮಾರ್ ಅವರು ಪಾಲನೆ ಮಾಡ್ತಾರೆ. ಜೊತೆಗೆ ಯಾವುದೇ ತಕರಾರಿಲ್ಲದಂತೆ, ಯಾವುದೇ ತೊಂದರೆ ಇಲ್ಲದಂತೆ ಈ 2025 ನವೆಂಬರಿಂದ 2028 ಏಪ್ರಿಲ್ ತನಕ ತನಗೆ ಮುಖ್ಯಮಂತ್ರಿ ಅವಕಾಶವನ್ನ ಮಾಡಿಕೊಡುವಂತ ಭರವಸೆಯನ್ನು ನೀಡಿದಂತ ಖರ್ಗೆ ಅವರು ನೀಡಿದಂತ ಸಲಹೆಗೆ ಮತ್ತು ಖರ್ಗೆ ಅವರ ಈ ವೈಯಕ್ತಿಕ ಒಂದು ಆಸೆಗೆ ತಾನು ಪೂರಕವಾಗಿ ನಿಲ್ತೇನೆ ಎನ್ನುವ ಆಶ್ವಾಸನೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ ಎನ್ನುವ ಉನ್ನತ ಮಾಹಿತಿ ಈಗ ಸಿಗ್ತಾ ಇದೆ. ಯಾಕಂದ್ರೆ ಖರ್ಗೆ ಅವರಂತೂ ತಮ್ಮ ಜೀವನದಲ್ಲಿ ಸರಿಸುಮಾರು 40 ವರ್ಷಗಳ ಜೀವನದಲ್ಲಿ ಒಂದೇ ಒಂದು ಬಾರಿಗೆ ಕೂಡ ಮುಖ್ಯಮಂತ್ರಿ ಆಗುವ ಕನಸು ಈಡೇರಿಸಿಕೊಂಡಿರಲಿಲ್ಲ. ಅನೇಕ ಬಾರಿ 2013ರಲ್ಲೂ ಕೂಡ ಅವರಿಗೆ ಮುಖ್ಯಮಂತ್ರಿ ಆಗುವಂತ ಒಂದು ಅವಕಾಶ ಸಿಕ್ಕಿತ್ತು. ಯಾಕಂದ್ರೆ ಅದು ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ದೊಡ್ಡ ಪೈಪೋಟಿ ಇತ್ತು, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಕ್ಕೆ. ಆದರೆ ಆಗಲೂ ಕೂಡ ಒಬ್ಬ ದಲಿತ ಮುಖಂಡ ಮುಖ್ಯಮಂತ್ರಿ ಆಗ್ತಾರೆ, ಅದುವೇ ಮಲ್ಲಿಕಾರ್ಜುನ್ ಖರ್ಗೆ ಎನ್ನುವ ಒಂದು ಮಾತು ಕೇಳಿ ಬಂದಿತ್ತು. ಮತ್ತು ಈ ಶಾಸಕಾಂಗದ ಪಕ್ಷ ಸಭೆ ಇರುತ್ತಲ್ಲ, ಅಲ್ಲೂ ಕೂಡ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ನಡುವೆ ದೊಡ್ಡ ಪೈಪೋಟಿ ನಡೆದು ಮತದಾನ ಆದಾಗ ಬಹುತೇಕ ಮತಗಳು ಅಂದರೆ ಸರಿಸುಮಾರು 80ಕ್ಕಿಂತ ಹೆಚ್ಚು ಮತಗಳು ಸಿದ್ದರಾಮಯ್ಯನವರ ಪರವಾಗಿ ಬಿದ್ದದ್ರಿಂದ ಆ ಸಭೆಯ ಅರ್ಧದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಸರಗೊಂಡು ಆ ಸಭೆಯಿಂದ ಹೊರಗೆ ನಡೆದಿರುತ್ತಾರೆ. ಆಗಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಕನಸು ಈಡೇರಲಿಲ್ಲ. ಇದಾದ ನಂತರ ಈಗ ತನ್ನ ಆಸೆಯನ್ನ ತನ್ನ ಮಗನ ಮೂಲಕ ಈಡೇರಿಸಿಕೊಳ್ಬೇಕು ಎನ್ನುವ ದೃಷ್ಟಿಯಲ್ಲಿ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಾನು ಒಬ್ಬ ಸಚಿವನಾಗಿದ್ದೇನೆ, ತಾನು ಕೂಡ ಒಬ್ಬ ಉತ್ತರ ಕರ್ನಾಟಕದ ಬೆಳವಣಿಗೆಗೆ ಮತ್ತು ಸಪೋರ್ಟ್ ಆಗಿ ಅಥವಾ ಸಹಕಾರಿಯಾಗಿ ನಿಂತಿದ್ದೇನೆ ಮತ್ತು ಇಡೀ ಬಿಜೆಪಿ ಪಕ್ಷವನ್ನ ನನ್ನಷ್ಟು ಬೈದವರು, ನನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದವರು ಯಾರೂ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಇದೀಗ ಅವರು ಹೀರೋ ಆಗಿ ಅಥವಾ ಒಬ್ಬ ನಾಯಕನಾಗಿ ಮುನ್ನುಗ್ತಾ ಇದ್ದಾರೆ. ಹೀಗಿರುವಾಗ 2028ರ ವೇಳೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರಕ್ಕೆ ಬಂದರೆ ಆಗ ಯುವ ಮುಖಂಡರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಮಾಡಬೇಕು, ಅದಕ್ಕೆ ನಿಮ್ಮ ಸಹಕಾರ ಕೂಡ ಬೇಕು ಎನ್ನುವುದು ಖರ್ಗೆ ಅವರ ಒಂದು ಲೈನ್ ಅಜೆಂಡಾ ಆಗಿದೆ. ಆ ಒಂದು ಲೈನ್ ಅಜೆಂಡಕ್ಕೆ ಪೂರಕವೆಂಬಂತೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ಖರ್ಗೆ ಅವರ ಮಾತಿಗೆ ಒಪ್ಪಿ ಈಗ ನನಗೆ ಮುಖ್ಯಮಂತ್ರಿ ಪಟ್ಟವನ್ನ ಸಲೀಸಾಗಿ ಬಿಟ್ಕೊಡ್ಬೇಕು, ಯಾವುದೇ ತಕರಾರು ಇರಬಾರ್ದು, ನನ್ನ ವಿರೋಧಿ ಬಣವಾದಂಥ CM ಆಪ್ತ ಬಣವನ್ನ ನೀವು ಸಂತೈಸಬೇಕು ಅಥವಾ ನೀವು ಅದನ್ನ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಅವರನ್ನು ಮನವೊಲಿಸಬೇಕು, ಅದಕ್ಕೆ ನನಗೆ ಸಂಬಂಧವಿಲ್ಲ, ಏನಾದರೂ ಮಾಡಿ ಅವರನ್ನ ಸಮಾಧಾನ ಮಾಡಿ ನನಗೆ ನೀವು ಈಗ CM ಪಟ್ಟವನ್ನು ಬಿಟ್ಟುಕೊಟ್ರೆ 2028ರ ವೇಳೆಗೆ ನಾನು ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ನಿಮ್ಮ ಮಗನಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಪಟ್ಟವನ್ನ ಕಟ್ತೇನೆ ಎನ್ನುವ ರಹಸ್ಯ ಒಪ್ಪಂದಕ್ಕೆ ಈಗ ಇಬ್ಬರು ದೊಡ್ಡ ಮುಖಂಡರು ಒಪ್ಪಿದ್ದಾರೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಈಗ ನವೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಜೊತೆಗೆ 2028 ಮಾರ್ಚ್ 13ರಿಂದ 16ರ ವೇಳೆಗೆ
ಏನಾದರೂ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬಂದರೆ ಮತ್ತೆ ಒಬ್ಬ ದಲಿತ ಮುಖಂಡ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದು ಪ್ರಿಯಾಂಕ್ ಖರ್ಗೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.